ದುರಂತದ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಿಡಿಯೋವನ್ನ ನೋಡಿ. ಜೀವ ಉಳಿಸಲು ಅಂಗಲಾಚಿದ್ರು ಪೊಲೀಸರು ಕೇಳಿಲ್ಲ. ಮಾನವೀಯತೆಯನ್ನ ಮರೆತ್ರ ಹಾಗಾದ್ರೆ ಪೊಲೀಸರು. ಕಾಲ್ತುಳಿತಕ್ಕೆ ಸಿಲುಕಿ ಯುವಕ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು. ಆಸ್ಪತ್ರೆಗೆ ಸಾಗಿಸಲು ಸಹಾಯ ಮಾಡಿ ಅಂತ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಯುವಕನೊಬ್ಬ ಕಾಲ್ತುಳಿತಕ್ಕೆ ಸಿಲುಕಿದ್ದ. ಆತನಿಗೆ ಉಸಿರಾಡೋದಕ್ಕಾಗ್ತಾ ಇರಲಿಲ್ಲ. ಹೇಗಾದ್ರೂ ಮಾಡಿ ಕಾಪಾಡಿ ಅಂತ ಸಹಾಯ ಕೇಳಿದ್ದಾರೆ. ಆದ್ರೆ ಪೊಲೀಸರು ಕೇಳಿಲ್ಲ. ಜನರು ಅಂಗಲಾಚಿದ್ರು. ಪೊಲೀಸರು ಡೋಂಟ್ ಕೇರ್ ಅಂತ ಹೊರಟೋಗಿದ್ದಾರೆ ಅಲ್ಲಿಂದ. ಉಸಿರಾಡ್ತಿಲ್ಲ ಅಂತ ಸಹಾಯವನ್ನು ಸಹ ಮಾಡಿಲ್ಲ ಖಾಕಿ. ಕೊನೆಗೆ ಆಟೋದಲ್ಲಿ ಸಾರ್ವಜನಿಕರು ಪಾಪ ಅಲ್ಲಿ ಯಾರಿದ್ರು ಅವರು ಸಾಗಿಸಿದ್ದಾರೆ ಆ ಯುವಕನನ್ನ. ಉಸಿರಾಡೋದಕ್ಕಾಗ್ತಾ ಇಲ್ಲ, ನನ್ನನ್ನು ಕಾಪಾಡಿ ಅನ್ನುವಂಥ ಅಂಗಲಾಚಿದ್ರು ಸಹ ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ನಂತರದಲ್ಲಿ ಸಾರ್ವಜನಿಕರು ಆ ಯುವಕನನ್ನ ಕಾಪಾಡಿದ್ದಾರೆ. ಉಸಿರಾಡ್ತಿಲ್ಲ ಅವನು ನೋಡಿ. ಬೇಕಾರೆ ಕೊಡ್ತೀನಿ, ಆಯ್ತು. ಎಸ್, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಸೇರಿದ್ರು. ಅಲ್ಲಿ ಒಬ್ಬ ಯುವಕ ಕೆಳಗ್ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲೇ ಪೊಲೀಸ್ ಜೀಪ್ ಇರುತ್ತೆ. ಸಾರ್ವಜನಿಕರು ಹೋಗಿ ಕೇಳ್ಕೊಂಡಿದ್ದಾರೆ, ಉಸಿರಾಡ್ತಾ ಇಲ್ಲ, ದಯವಿಟ್ಟು ಕರ್ಕೊಂಡು ಹೋಗಿ ಅಂತ. ಆದ್ರೂ ಸಹ ಪೊಲೀಸರು ಹಂಗೆ ಹೋಗಿದ್ದಾರೆ. ನಾವು ಎರಡು ರೀತಿಯಾದಂತಹ ಸುದ್ದಿಗಳನ್ನ ಈಗ ತಾನೇ ನೋಡಿದ್ವಿ. ಸೈದುಲ್ಲಾ ಅವರು ಯಾವ ರೀತಿಯಾಗಿ ಸಮಯ ಪ್ರಜ್ಞೆಯನ್ನ ಮೆರೆದ್ರು, ಕೆಳಗ್ ಬಿದ್ದವ್ರನ್ನ ಮೇಲೆತ್ತುವಂತಹ ಪ್ರಯತ್ನ ಮಾಡಿದ್ರು. ಒಬ್ರ ಮೇಲೆ ಒಬ್ರು ಬಿದ್ದು ಮತ್ತಷ್ಟು ಅನಾಹುತ ಆಗತ್ತೆ ಅಂತ ಜನರನ್ನೆಲ್ಲ ಚದುರಿಸೋ ಪ್ರಯತ್ನ ಮಾಡಿದ್ರು. ಸಮಯ ಪ್ರಜ್ಞೆ ಮರೆತು ಅವರಿಗೆ ಪೆಟ್ಟಾದ್ರೂ ಸಹ ಎಲ್ಲರನ್ನೂ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ಇಲ್ಲ ಆಗಿದ್ದೇನು, ಈ ಪೊಲೀಸರು ಅಷ್ಟೊಂದು ಅಂಗಲಾಚಿದ್ರು. ಕರ್ಕೊಂಡು ಹೋಗೋಣ ಆಸ್ಪತ್ರೆಗೆ ಅನ್ನೋದು ಅವ್ರ ಮನಸ್ಸಿಗೆ ಬರ್ಲೇ ಇಲ್ವಾ? ಅಮಾನವೀಯತೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ಘಟನೆ ನಡೆದಂತಹ ಸಂದರ್ಭದಲ್ಲಿ ನಾವೇ ಹೇಳಿದೀವಿ ಪೊಲೀಸರು ಕಡಿಮೆ ಸಂಖ್ಯೆಯಲ್ಲಿದ್ರು ಸಹ ಅವ್ರ ಕೆಲಸವನ್ನ ಅವರು ನೀಟಾಗಿ ಮಾಡ್ಕೊಂಡು ಹೋದ್ರು ಅಂತ. ಆದ್ರೆ ಈ ದೃಶ್ಯ ನೋಡ್ತಾ ಇದ್ರೆ ಇಂತಹ ಕಪ್ಚುಕ್ಕೆ ಆಗ್ಬಿಟ್ರಲ್ಲ ಅಂತ ಪೊಲೀಸರು. ಖಂಡಿತವಾಗ್ಲೂ ಪ್ರಗತಿ, ವಿಜಯೋತ್ಸವ ಏನಿಡುತ್ತೋ ಅವತ್ತು ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರು. ಅದರಲ್ಲಿ ಕೆಲವರನ್ನ ಉಳಿಸುವಂತಹ ಪ್ರಯತ್ನಕ್ಕೆ ಕೆಲವೊಂದು ಪೊಲೀಸರು ಮುಂದಾಗಿದ್ರು. ವಿಜುವಲ್ ಅಲ್ಲೂ ಕೂಡ ನಾವು ನೋಡಿದ್ವಿ. ಸಾಕಷ್ಟು ಜನ ಮಕ್ಕಳನ್ನ ಅವರೇ ಕೈಯಿಂದ ಎತ್ಕೊಂಡು ಹೋಗಿ ಆಟೋದಲ್ಲಿ ಆಂಬುಲೆನ್ಸ್ಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿ ಯಾರೆಲ್ಲ ಗಾಯಗೊಂಡಿದ್ರು ಅಂತವರನ್ನ ಕೆಲವರನ್ನ ಉಳಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು ಪೊಲೀಸರು. ಆದ್ರೆ ಇನ್ನೊಂದು ವಿಡಿಯೋ ಏನೀಗ ವೈರಲ್ ಆಗ್ತಾ ಇದೆ, ಆ ವಿಡಿಯೋದಲ್ಲಿ ನೋಡಿದ್ರೆ ಮಾನವೀಯತೆಯನ್ನ ಮರೆತ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುವಂತದ್ದು. ಅಲ್ಲಿ ಉಸಿರಾಡ್ತಾ ಇಲ್ಲ ಅಂತ ಹೇಳಿ ಅಂಗಲಾಚುತ್ತಾರೆ ಸಾರ್ವಜನಿಕರು. ಉಸಿರಾಡ್ತಾ ಇಲ್ಲ, ದಯಮಾಡಿ ಸರ್ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಂತ ಹೇಳಿ ಜೀಪ್ ಮುಂದೆ ಹೋಗಿ ಅವರು ಅಂಗಲಾಚಿದ್ರು ಕೂಡ ಕೇರೆ ಮಾಡದೆ ಅವರು ಮುಂದಕ್ಕೆ ಸಾಗಿರುವಂತದ್ದು. ಅದಾದ ನಂತರ ಬಂದಂತ ಆಟೋಗೆ ಅವರು ಅಡ್ಡ ಹಾಕಿ ಆಟೋ ಡ್ರೈವರ್ಗೆ ನೀವು ಎಷ್ಟು ಕೇಳಿದ್ರು ಕೂಡ ಕೊಡ್ತೀವಿ ನಾವು ದುಡ್ಡನ್ನ, ನೀವು 1000 ಕೇಳಿ 2000 ರೂಪಾಯಿ ಕೇಳಿ ನಾವು ದುಡ್ಡನ್ನ ಕೊಡ್ತೀವಿ, ದಯಮಾಡಿ ಇವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಉಸಿರಾಡ್ತಿಲ್ಲ ಅವನು ಅನ್ನುವಂತಹದನ್ನ ಅವರು ಅಂಗಲಾಚಿದ ನಂತರ ಆಟೋ ಡ್ರೈವರ್ ಕರ್ಕೊಂಡು ಹೋಗಿರುವಂತದ್ದು. ಇನ್ನೊಂದು ಕಡೆ ಕೆಲವು ಪೊಲೀಸರು ಎಷ್ಟು ಮಾನವೀಯತೆಯಿಂದ ಅವರು ಆಸ್ಪತ್ರೆಗೆ ಜನರನ್ನ ಸಾಗಿಸಿದ್ರು, ಪ್ರಾಣವನ್ನ ಉಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ಇನ್ನೊಂದಷ್ಟು ಜನ ಪೊಲೀಸರು ಯಾಕೆ ಈ ರೀತಿಯಾಗಿ ಮಾನವೀಯತೆಯನ್ನ ಮರೆತರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುವಂತದ್ದು. ಒಂದು ಕಡೆ ಕೆಲವೇ ಸಂಖ್ಯೆಯಲ್ಲಿ ಪೊಲೀಸರಿದ್ರು ಕೂಡ ತುಂಬಾ ಚೆನ್ನಾಗಿ ಅವರು ಇರೋದ್ರಲ್ಲಿ, ಅಷ್ಟು ಕಡಿಮೆ ಸಂಖ್ಯೆಯಲ್ಲಿದ್ರು ಕೂಡ ಅವರು ಭದ್ರತೆಯ ದೃಷ್ಟಿಯಿಂದ ಭದ್ರತೆಯನ್ನ ಕೊಡೋದ್ರಲ್ಲಿ ಯಶಸ್ವಿಯಾದ್ರು ಅಂತ ಹೇಳಿ ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿ ಅವರನ್ನ ಹೊಗಳುವಂತಹ ಕೆಲಸವನ್ನ ಮಾಡಿದ್ರಿ. ಆದ್ರೆ ಈ ವಿಡಿಯೋ ನೋಡಿದ ನಂತರ ಕೆಲವೊಂದು ಪೊಲೀಸರು ಎಷ್ಟು ಅಮಾನವೀಯಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಕಾಣಿಸ್ತಾ ಇರುವಂತದ್ದು. ಒಂದು ಪ್ರಾಣ ಹೋಗ್ತಾ ಇದೆ ಅಂದ್ರೂ ಕೂಡ ಯಾಕೆ ಪೊಲೀಸ್ ಇಲಾಖೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ಅವರು ಒಳಗಡೆ ಇದ್ದಂಥವ್ರು ಯಾಕೆ ಆತನ ಕಷ್ಟವನ್ನ ನೋಡಿ, ಆ ಸ್ನೇಹಿತರಿರ್ಬಹುದು ಅಥವಾ ಸಾರ್ವಜನಿಕರಿರಬಹುದು, ಅವ್ರು ಹೇಳ್ತಾ ಇರುವಂತ ಕಷ್ಟಕ್ಕೆ ಯಾಕೆ ಅವರು ಸ್ಪಂದಿಸಲಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಅಲ್ಲಿ ಜೀಪ್ ಇರುತ್ತೆ, ಜೀಪ್ ಅಲ್ಲಿ ಈಸಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬಹುದು. ಆಂಬುಲೆನ್ಸ್ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಜನ ಅಲ್ಲಿ
ಸಾವನ್ನಪ್ಪಿದ್ರು ಅನ್ನುವಂಥದ್ದು ಕೂಡ ಒಂದು ಕಡೆ ಇದೆ. ಎಷ್ಟು ಹುಡುಕಿದ್ರು ಕೂಡ ಆ ಭಾಗದಲ್ಲಿ ಆಂಬುಲೆನ್ಸ್ ಇರಲಿಲ್ಲ ಅನ್ನುವಂಥ ಆರೋಪಗಳನ್ನ ಕೂಡ ಪೋಷಕರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರ ಜೀಪ್ ಇದ್ರೂ ಕೂಡ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ, ಜೀಪ್ ಬಳಿಯೇ ಹೋಗಿ ಕೇಳ್ತಾ ಇದ್ರು ಕೂಡ ಅಂದ್ರೆ ಆ ಜೀಪ್ ಹೋಗ್ತಾ ಇರತ್ತೆ, ಅದರ ಪಕ್ಕದಲ್ಲೇ ವ್ಯಕ್ತಿ ಇರ್ತಾನೆ, ಎಲ್ಲೋ ದೂರದಲ್ಲಿ ವ್ಯಕ್ತಿ ಇರುವಂತ ಸಂದರ್ಭದಲ್ಲಿ ಸಾರ್ವಜನಿಕರು ಹೋಗಿ ಕೇಳಿರುವಂತಹ ವಿಡಿಯೋ ಅಲ್ಲ ಇದು. ಆ ವ್ಯಕ್ತಿ ಅಲ್ಲಿಯೇ ಬಿದ್ದಿರ್ತಾನೆ ರಸ್ತೆಯಲ್ಲಿ. ಸೊ ಅಲ್ಲಿದ್ದಂತಹ ಸಾರ್ವಜನಿಕರು ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ ವ್ಯಕ್ತಿಗೆ, ದಯಮಾಡಿ ಕರ್ಕೊಂಡೋಗಿ, ಉಸಿರಾಡ್ತಾ ಇಲ್ಲ ಅವನು ಅನ್ನುವಂಥದ್ದನ್ನ ಕೇಳ್ತಾ ಇರುವಂತದ್ದು. ಆದ್ರೂ ಕೂಡ ಪೊಲೀಸರು ತಮಗೆ ಕೇಳಿಸೇ ಇಲ್ವೇನೋ ಅನ್ನುವಂಥ ನಿಟ್ಟಿನಲ್ಲಿ ಜೀಪ್ ತೆಗೆದುಕೊಂಡು ಅವರು ಮುಂದಕ್ಕೆ ಹೋಗಿರುವಂತಹ ವಿಡಿಯೋ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತದ್ದು. ಪ್ರಗತಿ, ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಕೆಲವೊಂದು ಪೊಲೀಸರು ಕೂಡ ಮಾನವೀಯತೆಯನ್ನ ಮರ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.